ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ನಗರದಲ್ಲಿ ಪೊಲೀಸ್ ಇಲಾಖೆ ಮತ್ತು ರಸ್ತೆ ಸಾರಿಗೆ ಇಲಾಖೆಯ ಸಹಯೋಗದೊಂದಿಗೆ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ ಜರುಗಿತು. ಶಂಕರ್ ಮಾರಿಹಾಳ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರತಿ ವರ್ಷವೂ ರಸ್ತೆಯಲ್ಲಿ ನೂರಾರು ಜನರು ಅವಸರದಿಂದ ಪ್ರಯಾಣ ಮಾಡಿ ರಸ್ತೆ ನಿಯಮ ಪಾಲಿಸದೆ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಮತ್ತು ಗಾಯಗಳಾಗುತ್ತಾರೆ. ಇದನ್ನು ತಪ್ಪಿಸಲು ರಸ್ತೆ ಸುರಕ್ಷಾ ನಿಯಮಗಳನ್ನು ಪಾಲಿಸಬೇಕೆಂದರು. ಹೆಣ್ಣು ಮಕ್ಕಳಿಗೆ ರಸ್ತೆಯಲ್ಲಿ ಯಾರಾದರೂ ತೊಂದರೆ ಕೊಟ್ಟಲ್ಲಿ 112ಗೆ ಫೋನ್ ಮಾಡಲು ತಿಳಿಸಿದರು. ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರು ರಸ್ತೆ ಸುರಕ್ಷತೆ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು. ಮೋಟಾರ್ ಸೈಕಲ್ನಲ್ಲಿ ನಿಗದಿತ ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಪಾಲಿಸಿ ಸಾಗಬೇಕು. ರಿಕ್ಷಾದವರು ನಿಯಮದ ಪ್ರಕಾರ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗಬೇಕು. 18 ವರ್ಷದ ಕೆಳಗಿನ ಮಕ್ಕಳಿಗೆ ಚಾಲನೆ ನೀಡಲು ಅವಕಾಶ ಕೊಡಬಾರದೆಂದರು. ಸಭೆಯ ಅಧ್ಯಕ್ಷತೆಯನ್ನು ಎಚ್ಎಸ್ ಗುರಡ್ಡಿ ವಕೀಲರ ಸಂಘದ ಅಧ್ಯಕ್ಷರು ವಹಿಸಿದ್ದರು. ರಸ್ತೆಯ ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕೆಂದರು. ಈ ಕಾರ್ಯಕ್ರಮದಲ್ಲಿ ಪಿಐ ಗುರುಶಾಂತ್ ದಾಶಲಾ ಹಾಗೂ ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರಾದ ಬಿವಿ ಚಿತ್ವಾಡ್ಗಿ, ಬಸಮ್ಮ ಹಂಜಗಿ ಮಾತನಾಡಿದರು. ವೇದಿಕೆಯಲ್ಲಿ ಯಮನಪ್ಪ ಸೋಮನಕಟ್ಟೆ ತಹಶೀಲ್ದಾರರು, ಬಸವನ ಬಾಗೇವಾಡಿ ಎಸ್ಎಸ್ ನಾಯ್ಕಲ್ ಮಠ ತಹಶೀಲ್ದಾರ್ ಕೋಲಾರ್, ಪ್ರಕಾಶ್ ಮೋಸಬಿನಾಳ, ಎಚ್ ರೆಡ್ಡಿ, ಜೆಎಸ್ ತಕೋಡ್ ಹಾಗೂ ಅಕ್ಕನಾಗಮ್ಮ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವರ್ಗದವರು, ಔಷಧ ವಿದ್ಯಾಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಚೆಕ್ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಇವತ್ತು ನಿಮ್ಮ ತಂದೆ ತಾಯಿಯವರಿಗೆ ಹೋಗಿ ರಸ್ತೆ ಸುರಕ್ಷತೆ ಬಗ್ಗೆ ನಮಗೆ ಇವತ್ತು ಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ಇನ್ಸ್ಪೆಕ್ಟರು, ಡಿಎಸ್ಪಿ ಅವರು, ವಕೀಲರು ಹಾಗೂ ನಮ್ಮ ಕೆಎಸ್ಆರ್ಸಿ ಅಧಿಕಾರಿಗಳು, ಗುರು ಅನ್ನೋದವರು ಎಲ್ಲ ಬಹಳಷ್ಟು ನಿಯಮಗಳು ಹೇಳಿದ್ದಾರೆ. ಅದು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದಾರೆ. ನಮಗೆ ನಿಮ್ಮ ತಂದೆ ತಾಯಿಯರ ಆಶ್ರಯ ನಮಗೆ ಬಹಳ ಮುಖ್ಯ. ನೀವು ಜೀವಂತವಾಗಿರ್ಬೇಕು. ದಿನನಿತ್ಯ ನೀವು ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀರಿ, ಆದರೆ ಎದುರುಗಡೆ ಬರವ ಹೇಗಿರ್ತಾನೆ ಗೊತ್ತಿರುವುದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ವಾಹನ ಚಾಲನೆ, ಬೈಕ್ ಚಾಲನೆ ಮಾಡ್ತೇನಂದ್ರೆ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಹೋಗಂತೆ ಹೇಳ್ಬೇಕು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ದೇಶದ ತುಂಬಾ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಕಾರ್ಯಕ್ರಮವನ್ನು ಆಚರಿಸಬೇಕಂತ ಹೇಳಿ ಆ ನಿರ್ದೇಶನ ಮೇರೆಗೆ ಎಲ್ಲಾ ಇಲಾಖೆ ವತಿಯಿಂದ ಇವತ್ತು ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಇದರ ಉದ್ದೇಶ ಏನಂತಂದ್ರೆ ರಸ್ತೆಯನ್ನ ಯಾರು ಉಪಯೋಗಿಸ್ತೀವಲ್ಲ ಎಲ್ಲರೂ ಸುರಕ್ಷಿತವಾಗಿ ಅವರವರ ಮನೆಗೆ ತಲುಪಬೇಕಂತ ಹೇಳಿ. ನಾವು ಬುದ್ಧ ಮಕ್ಕಳು ಇರ್ಬೋದು, ನಮ್ಮ ಕೆಎಸ್ಆರ್ಟಿಸಿ ಚಾಲಕ ನಿರ್ವಾಹಕ ಸಿಬ್ಬಂದಿಗಳು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಯಾವುದೇ ರಸ್ತೆಯನ್ನು ಉಪಯೋಗಿಸ್ತಕ್ಕಂಥ ಚಾಲನಾ ಮಂದಿಗಳು ರಸ್ತೆಯನ್ನು ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕಂತೇಳಿ ಒಂದು ಉದ್ದೇಶ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಅಪಘಾತಗಳನ್ನು ಪರಿಶೀಲಿಸಿದಾಗ ರಸ್ತೆಯನ್ನು ಯಾರು ಸುರಕ್ಷಿತವಾಗಿ ಉಪಯೋಗಿಸುವುದಿಲ್ಲ, ತಾವು ಅಪಘಾತಕ್ಕೀಡೋದ್ರ ಜೊತೆಗೆ ಅಪೋಸಿಟ್ ವೆಹಿಕಲ್ನು ಅಪಘಾತಕ್ಕಿಡ್ತಕ್ಕಂಥ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾ ಇದ್ದೇವೆ. ವಿಶೇಷಲಿ ಇಲ್ಲಿ ಸೇರಿದಂತ ಮುದ್ದು ಮಕ್ಕಳು ತಮ್ಮ ಶಾಲೆ ಹತ್ರ ಕ್ರಾಸ್ ಮಾಡ್ಬೇಕಾದ್ರೆ, ಬಸ್ ಹತ್ತಬೇಕಾದ್ರೆ, ಬಸ್ ಇಳಿಬೇಕಾದ್ರೆ ಮುಂಜಾಗ್ರತೆಯನ್ನು ವಹಿಸಿಕೊಂಡು ತಾವು ರಸ್ತೆ ಸುರಕ್ಷತೆಯನ್ನು ಏನು ಪೊಲೀಸ್ ಅಧಿಕಾರಿಗಳು ಎಲ್ಲಿ ಬೋರ್ಡ್ಗಳು ಹಾಕಿರ್ತಾರ, ಇಲ್ಲಿ ಪಾರ್ಕ್ ಮಾಡಬೇಡ್ರಿ, ಇಲ್ಲಿ ಓವರ್ ಸ್ಪೀಡ್ ಆಗಬೇಡ್ರಿ, ಇಲ್ಲಿ ರೋಡ್ ಬಕ್ಕಿದೆ ಅಂತ ಹೇಳಿ ಒಂದು ಅಧಿಕಾರಿಗಳು ಏನು ಸೂಚಿಸಿರ್ತಾರ ಆ ಅಧಿಕಾರಿಗಳ ನಿರ್ದೇಶನವನ್ನ ನಾವೆಲ್ಲರೂ ಪಾಲಿಸಿದ್ವಿ ಅಂದ್ರೆ ಇವತ್ತು ರಸ್ತೆ ಸುರಕ್ಷತೆ ಇರ್ತೈತಿ. ರಸ್ತೆ ಸುರಕ್ಷತೆ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ರಾಬಾದ್.